ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಬ್ಬಕ್ಕೆಲ್ಲ ಸ್ವಲ್ಪ ಹೋಳ್ಗೆ ಮಾಡೋದನ್ನು ನಿಮಗೆಲ್ಲ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಫಸ್ಟು ಏನೇನೆಲ್ಲ ರೆಡಿ ಮಾಡ್ಕೋಬೇಕು ನೋಡ್ಕೊಂಬರೋಣ. ಫಸ್ಟು ನಾನು ಒಂದು ಬೌಲಲ್ಲಿ ಬೇಳೆ ಇಟ್ಕೊಂಡಿದ್ದೀನಿ. ಅದೇ ಬೌಲ್ ಅಳತೆಯಲ್ಲಿ ಸ್ವಲ್ಪ ಬೆಲ್ಲನೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ತುಪ್ಪ ಬೇಕು, ಸ್ವಲ್ಪ ತುರಿದಿರೋ ಕಾಯಿ ಮತ್ತು ಏಲಕ್ಕಿ ಬೇಕು. ಫಸ್ಟು ಬೇಳೆನೆಲ್ಲ ಬೇಯೋದಕ್ಕೆ ಹಾಕಿ ನಂತರ ಹಿಟ್ಟನ್ನ ಸ್ವಲ್ಪ ಎಲ್ಲ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಿಟ್ಟಿಗೆ ಮೈದಾ ಹಸಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳು ಕೂಡ ಇರಬಾರ್ದು, ಮೀಡಿಯಮ್ಮಾಗಿ ನೋಡಿಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಸ್ವಲ್ಪ ನೆನ್ಕೊಳೋದಕ್ಕೆ ಅಟ್ಲೀಸ್ಟ್ ಒಂದು 1/2 ಅವರ್ 1 ಅವರ್ ಆದರೂ ನೆಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬೇಳೆ ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ 2 ಹೋಳಾಗೋ ಥರ ಬೆಂದರೆ ಸಾಕು. ತುಂಬ ನೀರಂಗೆ ಜಾಸ್ತಿ ಬೇಯೋದು ಬೇಡ. ಆ್ಯಂಡ್ ನೆಕ್ಸ್ಟು ಅದನ್ನು ಬೇಳೆ ನೀರೆಲ್ಲ ಒಂದು ಸ್ವಲ್ಪ ಬಸ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಬೇಳೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಒಂದು 3 ನಿಮಿಷ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಹೂಡನ್ನ ರುಬ್ಕೊಂಡಾಗಲೇ ಕಾಯಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ. ತುಂಬ ದಪ್ಪ ಬರಬಾರ್ದು, ಸಾಫ್ಟಾಗಿ ಸ್ಮೂತಾಗಿರಲಿ. ಓಕೆ, ನೆಕ್ಸ್ಟು ಯಾವುದಾದ್ರೂ ಒಂದು ಪೇಪರ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಹಿಟ್ಟನ್ನೆಲ್ಲ ಹಾಕ್ಕೊಂಡು ಹೂಡನ್ನ ಹಾಕಿ ನೀಟಾಗಿ ಮುಚ್ಕೊಂಡು ಅದ್ರ ಮೇಲೆ ಇನ್ನೊಂದು ಪೇಪರ್ ಹಾಕ್ಕೊಂಡು ಸ್ವಲ್ಪ ಒತ್ಕೋಬೇಕಾಗುತ್ತೆ. ಕೆಲವರು ಬರೀ ಕೈಯಲ್ಲಿ ಒತ್ತೋದಕ್ಕೆ ಹೋಗ್ತಾರೆ. ಹಂಗೆ ಮಾಡೋದ್ರಿಂದ ಕೈ ಬೆಳ್ಳಚ್ಚು ಅದ್ರ ಮೇಲೆ ಬೀಳೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಅದ್ರ ಮೇಲೆ ಸ್ವಲ್ಪ ಪೇಪರ್ ಹಾಕ್ಕೊಂಡು ನೋಡಿ, ನಿಮಗೆ ಗೊತ್ತಾಗ್ತಿದೆ, ಒತ್ತಿದ್ರೆ ನೀಟಾಗಿ ಬರುತ್ತೆ, ಚಪಾತಿ ಶೇಪಲ್ಲಿ ಬರುತ್ತೆ. ಹಾಕ್ಕೊಂಡು ಬೇಯಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಯಾರಿಗಾದ್ರೂ ಇಷ್ಟ ಅಂತಂದರೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲ ತುಪ್ಪ ಬೇಡ ತಿನ್ನಲ್ಲ ಅಂತ ಅನ್ನೋರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇರಬೇಕು. ಎಣ್ಣೆ ಹಾಕಿದಷ್ಟು ಅದು ಸ್ವಲ್ಪ ಡ್ರೈ ಆಗಲ್ಲ. ಎಣ್ಣೆ ಹಾಕ್ತಾಯಿದ್ರೆ ಒಂಥರ ಫ್ಲೇವರು ಸ್ವಲ್ಪ ಮೇಲೆ ಕೀಳುವಾಗ ನಿಮಗೆ ಗೊತ್ತಾಗುತ್ತೆ. ಎಣ್ಣೆ ಹಾಕಿಲ್ಲ ಅಂತಂದರೆ ತುಂಬ ಗಟ್ಟಿ ಬರೋದು, ಸ್ವಲ್ಪ ಏನೋ ರಫಾಗಿ ಕಾಣಿಸುತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ತಾ ಇದ್ದರೆ ತಿರುಗಿಸಿ ಬೇಯಿಸ್ತಾ ಇರಬೇಕು. ಯಾಕೆಂದರೆ ತುಂಬ ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಉರಿಲಿ ಬೇಯಿಸಿ ಸ್ವಲ್ಪ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಫಿನಿಶಿಂಗ್ ಆಗಿದೆ. ಫೈನಲಿ ಒಬ್ಬಟ್ಟು ರೆಡಿ ಆಗಿದೆ ನೋಡಿ.